ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಅಲೆಕ್ಸಾಂಡ್ರಿಯಾ ನಗರಕ್ಕೆ ಡೇ ಟ್ರಿಪ್ ಹೋಗ್ತಾ ಇದ್ದೀನಿ. ತರಿಯಸ್ ಸ್ಕ್ವೇರಲ್ಲಿರೋ ಈ ಗೋಬೋ ಸ್ಟೇಷನ್ ಹತ್ರ ಇದ್ದೀನಿ. ಸುಮಾರು 5:30 ಬೆಳಗ್ಗೆ ಸಮಯ ಇಲ್ಲಿ. ಸೊ ಇಲ್ಲಿಂದ ಸುಮಾರು 250 ಕಿಲೋಮೀಟರ್ ಇರೋ ಅಲೆಕ್ಸಾಂಡ್ರಿಯಾ 3 ಗಂಟೆ ತಗೊಳುತ್ತೆ ಇಲ್ಲಿಂದ. ಈಗ ನೋಡಿ ಕೈರೋ ಬಸ್ ಸ್ಟಾಪ್ ಹೇಗಿದೆ ಅಂತ. ಹಿಲ್ಟನ್ ಹೋಟೆಲ್ ಮುಂದೆನೇ ಇದೆ ಈ ಗೋ ಬಸ್ ಸ್ಟಾಪ್. ಕೊನೆಗೂ ಅಲೆಕ್ಸಾಂಡ್ರಿಯಾ ಹೋಗೋ ಬಸ್ಸು ಬಂದೇ ಬಿಡ್ತು. ನೋಡಕ್ಕಂತೂ ಆಚ ಕಡೆ ತುಂಬ ಚೆನ್ನಾಗಿದೆ ಬಸ್ಸು. ಬಸ್ ಸ್ಟಾಪ್ ಮಾತ್ರ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿಲ್ಲ. ಎಲ್ಲಿ ನೋಡಿದ್ರು ಕಸ ಹಾಕಿದ್ದಾರೆ, ಬಾಟಲ್ಸ್ ಬೀಸಾಕಿದ್ದಾರೆ, ಪ್ಲಾಸ್ಟಿಕ್ ಪೇಪರು ಎಲ್ಲಂದ್ರಲ್ಲಿ ಹಾಕಿದ್ದಾರೆ. ಬನ್ನಿ ಈಗ ಬಸ್ ಹತ್ತೋಣ. ಓಕೆ, ಶೋರ್, ಥ್ಯಾಂಕ್ಸ್. ಹೋಗೋಣ ಬಸ್ಸಲ್ಲಿ, ಹೆಂಗಿದೆ ನೋಡೋಣ ಬನ್ನಿ. ಇದೆ ಈಜಿಪ್ಟ್ ಗೋ ಬಸ್. ತುಂಬಾನೇ ಜೋರಾಗಿದೆ, ಒಳ್ಳೆ ಫ್ಲೈಟ್ ತರ ಇದೆ. ಇದು ನಂದು ಸೀಟ್. 5:30 ಹೊರಟ ಬಸ್ಸು 9 ಗಂಟೆ ಆದ್ರೂ ಕೂಡ ಇನ್ನೂ ಕೈರೋಲ್ಲಿದೆ. ಏನೋ ರೀಸನ್ಗೆ ರೋಡ್ನ ಕ್ಲೋಸ್ ಮಾಡಿದ್ದಾರೆ. ಸುಮಾರು 2-3 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ನೋಡಿ ಎಷ್ಟು ದೂರ ಟ್ರಾಫಿಕ್ ಜಾಮ್ ಆಗಿದೆ. ಕರೆಕ್ಟಾಗಿ 9:30ಗೆ ಟ್ರಾಫಿಕ್ನ ಕ್ಲಿಯರ್ ಮಾಡಿದ್ರು. ಬೆಳಗ್ಗೆ 6:30ಇಂದ 9:30ವರೆಗೂ ಸುಮಾರು 3 ಗಂಟೆ ಕಾಲ ಕೂತ್ಕೊಂಡು ಸುಸ್ತಾಗೋಯ್ತು. ಸ್ನೇಹಿತರೆ, ಕೊನೆಗೆ ಅಂತೂ ಇಂತೂ ಅಲೆಕ್ಸಾಂಡ್ರಿಯಾ ತಲುಪ ಬಸ್ಸು. ಸುಮಾರು 225 ಕಿಲೋಮೀಟರ್ ಉತ್ತರಕ್ಕೆ ಇದೆ ಇದು ಕೈರೋಯಿಂದ. ಇದನ್ನ ಈಜಿಪ್ಟ್ನ ಮೆಡಿಟರೇನಿಯನ್ ಕ್ರೌನ್ ಜುವೆಲ್ ಅಂತ ಕೂಡ ಕರೀತಾರೆ. ಇದು ಸುಮಾರು 2300-400 ವರ್ಷ ಹಳೆಯದು. ಅಲೆಕ್ಸಾಂಡ್ರಿಯಾ ಈಜಿಪ್ಟ್ನ 2ನೇ ಅತಿ ದೊಡ್ಡ ನಗರ ಅಂತ ಹೇಳ್ಬೋದು. ಸುಮಾರು 55 ಲಕ್ಷ ಪಾಪ್ಯುಲೇಷನ್ ಇದೆ ಇಲ್ಲಿ. ಈ ಅಲೆಕ್ಸಾಂಡ್ರಿಯಾ ನಗರದ ಸಂಸ್ಥಾಪಕ ಬಂದು ಅಲೆಕ್ಸಾಂಡರ್ ದಿ ಗ್ರೇಟ್. ಕೇವಲ 33 ವರ್ಷಕ್ಕೆ ತೀರ್ಕೋತಾನೆ. ಆ 33 ವರ್ಷದಲ್ಲಿ ಆಲ್ಮೋಸ್ಟ್ ಅರ್ಧ ಪ್ರಪಂಚನೇ ಗೆದ್ದಿರ್ತಾನೆ. ಎಷ್ಟು ಪ್ರಪಂಚ ಗೆದ್ದಿರ್ತಾನೆ ಅಂದರೆ ಒಬ್ಬ ಮನುಷ್ಯನಿಗೆ ಅಷ್ಟು ಗೆಲ್ಲಕ್ಕೂ ತುಂಬಾನೇ ಕಷ್ಟ, ಮತ್ತೆ ಅದನ್ನು ನಿಭಾಯಿಸಕ್ಕೆ ಅಥವಾ ನಡ್ಸ್ಕೊಂಡು ಹೋಗೋಕ್ಕೂ ಕಷ್ಟ. ಅಲೆಕ್ಸಾಂಡರ್ ಅಷ್ಟು ಬೇಗ ತೀರ್ಕೊಂಡ್ಮೇಲೆ ಅವನ ಸೇನಾಧಿಪತಿಗಳೆಲ್ಲ ಅಲೆಕ್ಸಾಂಡರ್ ಗೆದ್ದಿದ್ದ ರಾಜ್ಯಗಳನ್ನೆಲ್ಲ ಹಂಚ್ಕೋತಾರೆ. ಗ್ರೀಕ್ ಸಾಮ್ರಾಜ್ಯದ ಒಂದು ಭಾಗವಾಗಿದ್ದ ಈಜಿಪ್ಟ್ನ ಒಂದು ಸೆಪರೇಟ್ ರಾಜ್ಯವಾಗಿ ಘೋಷಣೆ ಮಾಡಿ ಟಾಲೆಮಿ ಅದಕ್ಕೆ ರಾಜ ಆಗ್ತಾನೆ. ಮತ್ತು ಅಲೆಕ್ಸಾಂಡ್ರಿಯಾನ ಅದರ ಕ್ಯಾಪಿಟಲ್ ಸಿಟಿಯಾಗಿ ಮಾಡ್ಕೋತಾರೆ. ಈ ಗ್ರೀಕರು ಇದನ್ನು ಕ್ಯಾಪಿಟಲ್ ಸಿಟಿ ಮಾಡಿದ ಕಾರಣ ಏನಂದರೆ ಇದು ಗ್ರೀಕ್ಗೆ ಹತ್ತಿರ ಇರುತ್ತೆ, ಮತ್ತು ಇದೊಂದು ಪೋರ್ಟ್, ಇಲ್ಲಿ ವಾಣಿಜ್ಯ ವ್ಯಾಪಾರ ಇಂಥದಕ್ಕೆ ತುಂಬ ಅನುಕೂಲವಾಗಿರುತ್ತೆ ಅಂತ ಆ ಕಾರಣದಿಂದ ಇದನ್ನು ರಾಜಧಾನಿಯನ್ನಾಗಿ ಮಾಡ್ಕೋತಾರೆ. ಈ ಟಾಲೆಮಿ ಕಿಂಗ್ಡಮ್ ಏನಿದೆ, ಅವರು ಸುಮಾರು 300 ವರ್ಷಗಳ ಕಾಲ ಇಲ್ಲಿ ಆಳ್ತಾರೆ. ಕ್ಲಿಯೋಪಾಟ್ರ ಬಗ್ಗೆ ಕೇಳಿರ್ಬೋದು. ಆ ಕ್ಲಿಯೋಪಾಟ್ರ ಈ ಟಾಲೆಮಿ ವಂಶಸ್ಥದವಳು ಮತ್ತು ಗ್ರೀಕ್ ಈಜಿಪ್ಟ್ನ ಕೊನೆಯ ಫರೋ ಅಥವಾ ರಾಣಿ ಅಂತ ಕೂಡ ಹೇಳ್ಬೋದು. ಆಕೆ ಅಕ್ಟಾವಿಸ್ ಅಂದರೆ ಅಗಸ್ತ ಸೀಸರ್ ಇದಾನಲ್ಲ, ಅವನ ಜೊತೆ ಯುದ್ಧದಲ್ಲಿ ಸತ್ತು ಹೋದ್ಮೇಲೆ ಇದು ರೋಮನ್ ಈಜಿಪ್ಟ್ ಆಗಿ ಪರಿವರ್ತನೆ ಆಗುತ್ತೆ. ಆಮೇಲೆ ಸುಮಾರು ವರ್ಷ ರೋಮನರು ಕೂಡ ಇದನ್ನು ಪಾಲಿಸ್ತಾರೆ. ಇದನ್ನು ರೋಮನ್ ಈಜಿಪ್ಟ್ ಅಂತ ಕರೀತಾ ಅವರು ಕೂಡ ಅಲೆಕ್ಸಾಂಡ್ರಿಯಾನೇ ಕ್ಯಾಪಿಟಲ್ ಸಿಟಿಯಾಗಿ ಇಟ್ಕೊಂಡಿರ್ತಾರೆ. ಕ್ರಿಸ್ತಶಕ 6ನೇ ಮತ್ತು 7ನೇ ಶತಮಾನದಲ್ಲಿ ನಡೆದ ಅರಬ್ಬಿ ದಾಳಿಯಿಂದ ಅರಬ್ ರಾಜರಲ್ಲಿ ಬಂದು ಈಜಿಪ್ಟ್ನ ಆಕ್ಯುಪೈ ಮಾಡಿಕೊಂಡು ಮತ್ತೆ ಇಲ್ಲಿದ್ದ ರಾಜಧಾನಿಯನ್ನು ಕೈರೋಗೆ ವರ್ಗಾವಣೆ ಮಾಡ್ತಾರೆ. ನೀವೀಗ ನೋಡ್ತಾ ಇರೋದು ಮೆಡಿಟರೇನಿಯನ್ ಸಮುದ್ರ. ಸುಮಾರು ಯುರೋಪಿನ ಎಲ್ಲ ವ್ಯಾಪಾರ ಎಲ್ಲ ಈ ಮೆಡಿಟರೇನಿಯನ್ ಸಮುದ್ರ ಥ್ರೂನೇ ಹೋಗುತ್ತಂತೆ. ನಾನೀಗ ಅಲೆಕ್ಸಾಂಡ್ರಿಯಾನಲ್ಲಿರೋ ಒಂದು ವೆರಿ ಇಂಪಾರ್ಟೆಂಟ್ ಆರ್ಕಿಯಾಲಜಿಕಲ್ ಸೈಟ್ ಆದ ಈ ಕ್ಯಾಟಕೂಮ್ಸ್ ಆಫ್ ಕೋಮ್ ಎಲ್ ಶೊಹಾಫಾದಲ್ಲಿದ್ದೀನಿ. ಇದೊಂದು ಅಂಡರ್ಗ್ರೌಂಡ್ ಸ್ಮಶಾನ ಅಂತ ಹೇಳ್ಬೋದು. ಕ್ರಿಸ್ತಶಕ 2ನೇ ಶತಮಾನದಲ್ಲಿ ಕಟ್ಟಿರೋ ಇದು ಆಕ್ಸಿಡೆಂಟಲ್ ಆಗಿ 19ನೇ ಶತಮಾನದಲ್ಲಿ ಡಿಸ್ಕವರ್ ಮಾಡಲಾಯ್ತಂತೆ. ಸುಮಾರು ಸಾವಿರಾರು ವರ್ಷಗಳ ಕಾಲ ಇದಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಈ ಅಂಡರ್ಗ್ರೌಂಡ್ ಸ್ಮಶಾನ ಏನಿದೆ ಇಲ್ಲಿ, ಆ ಕಾಲದ ರಿಚ್ ಪೀಪಲ್, ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಇದಾರಲ್ಲ, ಅವರ ಸಮಾಧಿಗಳಿದೆಯಂತೆ. ಒಳಗಡೆ ಈ ಕಲ್ಲನ್ನೇ ಕಟ್ ಮಾಡಿಬಿಟ್ಟು ಕೆತ್ತನೆ ಮಾಡಿ ಅದರಲ್ಲೇ ಸಮಾಧಿ ಮಾಡಿದಾರಂತೆ.
ಬಟ್ ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಏನಕ್ಕಂದರೆ ಇದು ಬಂದು ಈ ರೋಮನರ ಕಾಲದಲ್ಲಿ ಮಾಡಿರೋದು, ಈಜಿಪ್ಷಿಯನ್ ಕಾಲದಲ್ಲಿ ಮಾಡಿರೋದಲ್ಲ. ಸುಮಾರು ಒಳಗಡೆಗೆ 3 ಲೆವೆಲ್ ಇದೆಯಂತೆ. ಬನ್ನಿ ನಾವು ಹೋಗ್ತಾ ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಡೀಪ್ ಆಗಿದೆ. ನಮ್ಮ ಹಳ್ಳದ ಥರ ಸುಮಾರು 3-4 ಲೆವೆಲ್ ಒಳಗಡೆಗಿದೆ. ತುಂಬ ಒಳಗಡೆ ಕಟ್ಟಿದ್ದಾರೆ. ಎಲ್ಲ ಕಲ್ಲುಗಳು ಸುತ್ತು ಕಟ್ಟಿರೋದೆಲ್ಲ. ಇದು ಕೂಡ 2000 ವರ್ಷದ್ದೇ. ಇದು ಲೆವೆಲ್ 1. ನೋಡಿ ಎಷ್ಟು ದೊಡ್ಡ ಅಂಡರ್ಗ್ರೌಂಡ್ ಸ್ಮಶಾನ ಮಾಡಿದ್ದಾರೆ ಆ ಕಾಲದಲ್ಲಿ. ನೀಟಾಗಿ ನೋಡಿದ್ರೆ ಕಲ್ಲುಗಳನ್ನ ಕೆತ್ತಿರೋದು ಒಳ್ಳೆ ಸಿಮೆಂಟ್ ಮನೆ ಥರ ಇದೆ. ಯಾರ್ಯಾರು ಮಹಾನುಭಾವರನ್ನ ಇಲ್ಲಿ ಸಮಾಧಿ ಮಾಡಿದ್ರು, ಇಲ್ಲಿ ಅವ್ರ ಹೆಸರುಗಳೇನು, ಅವ್ರು ಏನು ಮಾಡ್ತಾಯಿದ್ರು ಅದ್ರ ಬಗ್ಗೆ ಆಧಾರಗಳಿಲ್ಲ. ಮೇಲೆ ಎಲ್ಲ ನೋಡಿ ಈ ಪಿಲ್ಲರ್ಸ್ ಎಲ್ಲ ಕಲ್ಲಲ್ಲೇ ಕೆತ್ತನೆ ಮಾಡಿರೋದು. ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಇದೆಲ್ಲೋ ಸಿಮೆಂಟಿಂದ ಕಟ್ಟಿರೋ ಮನೆ ಅಂತಾನೆ ಯಾರಾದರೂ ನೋಡಿದ್ರೆ ಅನ್ಕೋಬೇಕು. ತುಂಬಾನೇ ಚೇಂಬರ್ಸ್ ಇದೆ, ಸಿಕ್ಕಾಪಟ್ಟೆ ಕತ್ಲಿದೆ. ಇಲ್ಲಿ ನಾವು ನೋಡ್ತಾ ಇದೀವಿ 1-2 ಸಮಾಧಿಗಳನ್ನ. ಇದರಲ್ಲಿ ಶವ ಅಥವಾ ಏನೂ ಇಲ್ಲ, ಬಟ್ ಆದ್ರೆ ತುಂಬಾ ನೀಟಾಗಿ ಗೊತ್ತಾಗುತ್ತೆ ಇದು ಯಾವುದೋ ಸಮಾಧಿನ ಇರ್ಬೇಕಂತ. ಇಲ್ಲೊಂದು ತುಂಬಾ ಡೀಪಲ್ಲಿದೆ. ಇಲ್ಲಿ ಯಾರಿಗಾದ್ರೂ ಕ್ಲಾಸ್ಟ್ರೋಫೋಬಿಯಾ ಇದ್ರೆ ತುಂಬಾನೇ ಕಷ್ಟ. ಇಷ್ಟು ಒಳಗಡೆ ನಾನು ಒಬ್ಬನೇ ಬಂದಿದ್ದೀನಿ, ಎಲ್ಲ ಆಚೆ ಕಡೆಯಿಂದನೇ ನೋಡ್ತಾ ಇದ್ದಾರೆ. ಇದೇ ಈ ಕ್ಯಾಟಕೋಮ್ಸ್ ಅಂದ್ರೆ. ಎಲ್ಲಿ ನೋಡಿದ್ರು ಸಮಾಧಿ ಸಮಾಧಿ. ಇಲ್ಲಿದ್ದ ಶವಗಳೆಲ್ಲ ಏನಾದವು, ಯಾರು ಎತ್ಕೊಂಡೋದ್ರು? ಈ ಮಿಡಿವಲ್ ಪೀರಿಯಡ್ ಅಂತ ಕರಿತೀವಲ್ಲ, ಆ ಕಾಲದಲ್ಲಿ ಸಿಕ್ಕಾಪಟ್ಟೆ ಕಳ್ಳರಿದ್ರು. ಈ ಏನ್ಷಿಯಂಟ್ ಸಿವಿಲೈಸೇಷನ್ಸ್ ಟೈಮಲ್ಲಿ ತುಂಬಾನೇ ನಿಧಿ ಅಡಗಿಸಿದ್ದಾರಂತ ಒಂದು ರೂಮರ್ಸ್ ಎಲ್ಲ ತುಂಬಾನೇ ಇರೋದು ಆ ಕಾಲದಲ್ಲಿ. ಕತ್ಲಿದ್ರೆ ವಿದೇಶಿಯರು ಒಳಗಡೆ ಹೋಗ್ತಾನೆ ಇಲ್ಲ. ಈ ಕ್ಯಾಟಕೋಮ್ಸ್ ಬಗ್ಗೆ ತುಂಬಾನೇ ಕಮ್ಮಿ ಡಾಕ್ಯುಮೆಂಟ್ಸ್ ಅವೈಲೇಬಲ್ ಇದೆ. ಈ ಥರ ಎಷ್ಟೋ ಈವೆಂಟ್ಸ್ ಆಗಿದೆಯಲ್ಲ ಹಿಸ್ಟ್ರಿಯಲ್ಲಿ, ಅದರ ಡಾಕ್ಯುಮೆಂಟೇಷನ್ನೇ ಇಲ್ಲ, ಎಲ್ಲೆಲ್ಲೋ ಹಾಳಾಗಿ ಹೋಗ್ಬಿಟ್ಟಿದೆ. ಇಲ್ಲಿಂದ ಒಳಗಡೆ ಹೋದ್ರೆ ಯಾವುದೋ ಇಂಪಾರ್ಟೆಂಟ್ ಮನುಷ್ಯನ ಸಮಾಧಿ ಇರಬೇಕು. ತುಂಬಾನೇ ಜನ ಇದ್ದಾರೆ. ಇಲ್ಲಿ ನೋಡ್ರೆ ಯಾವುದೋ ಟೆಂಪಲ್ ಕೂಡ ಕಟ್ಟದಂಗೆ ಇದ್ದಾರೆ. ಈ ಥರ ಕ್ಯಾಟ್ಕೂಮ್ಸ್ ಅಲ್ಲಿ ಸಮಾಧಿ ಮಾಡೋದು ಇಷ್ಟು ಅಂಡರ್ಗ್ರೌಂಡ್ ಅಲ್ಲಿ, ಇದು ರೋಮನ್ನರ ಅಥವಾ ಗ್ರೀಕರ ಕಾಲದ ವಿಶೇಷ. ಇದು ನೋಡಿದ ತಕ್ಷಣ ಹೇಳ್ಬೋದು ಟೆಂಪಲ್ ಅಂತ. ಇಲ್ಲಿ ಬಂದ ರೋಮನ್ನರ ಕಲ್ಚರ್ನೆಲ್ಲ ಇಲ್ಲಿದ್ದ ಈಜಿಪ್ಷಿಯನ್ ಕಲ್ಚರ್ನ ಕೂಡ ಬ್ಲೆಂಡ್ ಮಾಡಿ ರೋಮನ್ ಈಜಿಪ್ಷಿಯನ್ ಕಲ್ಚರ್ ಅಂತ ಮಾಡ್ತಾ ಇದ್ರು. ಈಗ ನೋಡ್ಬೋದು ಮಮ್ಮಿ ಮಾಡೋದನ್ನ, ಈಜಿಪ್ಷಿಯನ್ ಗಾಡ್ ಅನ್ನುಬಿಸ್ನ ಕೂಡ ನಾವು ನೋಡ್ಬೋದು. ಯಾರಿಗೋ ಮಮ್ಮಿ ಮಾಡ್ತಾ ಇದ್ದಾರೆ, ಅವ್ರ ಆಫ್ಟರ್ ಲೈಫ್ ಅಥವಾ ಮತ್ತೆ ಪುನರ್ಜನ್ಮ ಎಲ್ಲ ಚೆನ್ನಾಗಿರ್ಲಿ ಅಂತ ವರ್ಷಿಪ್ ಮಾಡ್ತಾ ಇದ್ದಾರೆ. ಆಯ್ತಾ, ನೀವು ನೋಡ್ತಾ ಇರೋದು ಇನ್ನೊಂದು ಯಾವುದೋ ಮಮ್ಮಿಫೈಡ್ ಬಾಡಿ. ಸಮಾಧಿ ಯಾರ್ದೋ ಒಬ್ಬ ನೋಬಲ್ ಫ್ಯಾಮಿಲಿದಂತೆ. ಫ್ಯಾಮಿಲಿ ಅಂದ್ರೆ ಅಪ್ಪ, ಅಮ್ಮ ಮತ್ತೆ ಮಗನ ಸಮಾಧಿಗಳಂತ ಹೇಳಿ ಇರೋದು 3. ಇಲ್ಲಿ ನೋಡಿ, ನೀವು ಈಜಿಪ್ಷಿಯನ್ ಗಾಡ್ ಅನುಬಿಸ್ನ ನೋಡ್ತಾ ಇದ್ದೀರಾ. ತಲೆ ಮಾತ್ರ ನರಿದು, ಬಾಡಿ ಮಾತ್ರ ಮನುಷ್ಯನಿದೆ. ಜನರಲಿ ಈಜಿಪ್ಷಿಯನ್ ಗಾಡ್ಸ್ ಬಂದು ಫುಲ್ ಅನಿಮಲ್ ಫಾರ್ಮ್ ಅಲ್ಲಿ ಇರ್ತಾರೆ. ಇಲ್ಲಿ ಸ್ವಲ್ಪ ಅನಿಮಲ್ ಫಾರ್ಮ್ ಅಲ್ಲಿ ಇದೆ, ಸ್ವಲ್ಪ ಹ್ಯೂಮನ್ ಫಾರ್ಮ್ ಅಲ್ಲಿ ಇದೆ. ಇದೆಲ್ಲ ಗ್ರೀಕರ ಮತ್ತೆ ರೋಮನ್ ಇನ್ಫ್ಲೂಯೆನ್ಸ್ ಇದ್ರೆ ಮಾತ್ರ ಈ ತರ ಕೆತ್ತಿರ್ತಾರಂತೆ. ಈಗ ಈ ಕ್ಯಾಟಕೋಮ್ಸ್ ಇಂದ ಸೆರಪಿಮ್ ಆಫ್ ಅಲೆಕ್ಸಾಂಡ್ರಿಯಾ ಕಡೆಗೆ ಹೋಗ್ತಾ ಇದ್ದೀನಿ. ಮೇಡ್ ಇನ್ ಇಂಡಿಯಾ ಆಟೋಗಳು, ಬಜಾಜ್ ಆರಿ ತುಂಬಾನೇ ಇದೆ ಇಲ್ಲಿ. ಇಲ್ಲೊಂದು ಬಂತು BMW ಮಿನಿ ಅಂತ ಹಾಕೊಂಡಿದ್ದಾರೆ. ಫುಲ್ ಸೌಂಡ್ ಇಟ್ಕೊಂಡು ಮ್ಯೂಸಿಕ್ ಹಾಕೊಂಡು ಬರ್ತಾ ಇದ್ದಾರೆ. ಸೆರಾಪಿಮ್ ಆಫ್ ಅಲೆಕ್ಸಾಂಡ್ರಿಯಾಗೆ ಹೋಗ್ಬೇಕಂದ್ರೆ ಒಂದು ಮಾರ್ಕೆಟ್ ಮುಖಾಂತರ ಹೋಗ್ಬೇಕು. ಇವೆಲ್ಲ ತರಕಾರಿ, ಕ್ರಾಬ್, ಪ್ರಾನ್, ಫಿಶ್ ಮಾರ್ತಾ ಇದ್ದಾರೆ. ಇದು ಕೋಸ್ಟಲ್ ಟೌನ್ ಆಗಿರೋದ್ರಿಂದ ಇಲ್ಲಿ ಪ್ರಾನ್, ಸ್ಟ್ರಿಂಪ್, ಫಿಶ್ ಎಲ್ಲ ಬೇಜಾನೆ ತಿಂತಾರೆ. ಸ್ನೇಹಿತರೆ, ನಾನೀಗ ಬಂದಿರೋದು ಸೆರಪಿಮ್ ಆಫ್ ಅಲೆಕ್ಸಾಂಡ್ರಿಯಾ ಅಂತ. ಸೆರಪಿಮ್ ಅಂದರೆ ಗ್ರೀಕ್ ಮತ್ತು ಈಜಿಪ್ಷಿಯನ್ ದೇವರಾಗಿರೋ ಸೆರಪಿಸ್ಗೆ ಕಟ್ಟಿರೋ ದೇವಾಲಯ ಅಂತೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಕಟ್ಟಿದ್ದಾರೆ ಈ ದೇವಾಲಯನ.
ಈಗ ನೀವು ನೋಡ್ಬೋದು ಸುಮಾರು ಈ ದೇವಾಲಯ ಎಲ್ಲ ನಾಶವಾಗಿಬಿಟ್ಟಿದೆ ಅಂತೆ. ಇದು ಕಟ್ಟಿದ್ದು ಟಾಲಮಿಕ್ ಕಿಂಗ್ಡಮ್ ಅಂತ ಕರೀತಾರಲ್ಲ, ಆ ಕಾಲದಲ್ಲಿ ಓಲ್ಡ್ ಕಿಂಗ್ಡಮ್, ಮಿಡಲ್ ಕಿಂಗ್ಡಮ್ ಮತ್ತೆ ನ್ಯೂ ಕಿಂಗ್ಡಮ್, ಈ ಮೂರು ಕಿಂಗ್ಡಮ್ಸ್ ಪತನ ಆದಮೇಲೆ ಬಂದಿದ್ದೇ ಈ ಟಾಲಮಿಕ್ ಕಿಂಗ್ಡಮ್. ಅಲೆಕ್ಸಾಂಡ್ರಿಯಾ ಒಂದು ಮಲ್ಟಿ ಕಲ್ಚರಲ್ ಸಿಟಿ ಅಂತಾನೆ ಹೇಳ್ಬೋದು. ಇಲ್ಲಿ ಕೇವಲ ಈ ಈಜಿಪ್ಷಿಯನ್ ಸಿವಿಲೈಸೇಷನ್ ಅಲ್ಲದೆ ಆಮೇಲೆ ಬಂದ ಗ್ರೀಕರು, ಬೈಜಾಂಟೀನ್ ಮತ್ತೆ ಈ ರೋಮನ್ನರು, ಆಮೇಲೆ ಬಂದ ಈ ಅರಬ್ಬರು, ಎಲ್ಲರದು ಕಲ್ಚರಲ್ ಇನ್ಫ್ಲೂಯೆನ್ಸ್ ನಾವು ಇಲ್ಲಿ ನೋಡ್ಬೋದು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಕಟ್ಟಿರೋ ಈ ದೇವಾಲಯ ಈಗಂತೂ ಪೂರ್ತಿ ನಾಶವಾಗಿಬಿಟ್ಟಿದೆ. ನೋಡಿ ನೀವೆಲ್ಲ ಈ ವಿಗ್ರಹಗಳೇನಿದೆ ತಲೆಗಳು ಒಡೆದೋಗಿದೆ, ಮತ್ತೆ ಪಿಲ್ಲರ್ಸ್ ಎಲ್ಲ ಅರ್ಧಕ್ಕರ್ಧ ಬಿದ್ದು ಹೋಗಿದೆ. ಸುಮಾರು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ದೇವಾಲಯ ನಿರ್ಮಾಣವಾದರೂ ಕೂಡ ಆಮೇಲೆ ಬಂದ ಸುಮಾರು 700 ವರ್ಷದಷ್ಟು ಕಾಲ ಇದೊಂದು ದೊಡ್ಡ ಧಾರ್ಮಿಕ ಪೀಠವಾಗಿತ್ತಂತೆ. ಈ ನೀರಿಗೆ ಏನು ಪ್ರಾಬ್ಲಮ್ ಆಗಬಾರ್ದಂತ ಬಾವಿ ಕೂಡ ಆಗದಂಗಿದ್ದಾರೆ. ಬಾವಿ ಎಗೆದು ಸುತ್ತು ಗೋಡೆ ಕಟ್ಟಿ ಮೆಟ್ಲೆಲ್ಲ ಮಾಡಿದ್ದಾರೆ. ಇಲ್ಲೆಲ್ಲ ನೀವು ಬಿದ್ದೋಗಿರೋ ಈ ಕಂಬಗಳನ್ನ ನೋಡ್ಬೋದು. ನೀವು ನೋಡ್ತಾ ಇರೋ ಹಾಗೆ ಈ ಕಡೆ ಆ ಕಡೆ ಕಂಬಗಳೆಲ್ಲ ಮುರಿದು ಬಿದ್ದು ನೆಲಸಮ ಆಗಿಬಿಟ್ಟಿದೆ. ತುಂಬ ದೊಡ್ಡ ಕಂಬಗಳಿತ್ತೇನೋ ಇದೆಲ್ಲ, ನೋಡಿ ಅರ್ಧಕ್ಕರ್ಧ ಅಂತೂ ಮುರಿದು ಬಿದ್ದೋಗಿದೆ. ನಾವು ಇವಾಗ ಈ ದೇವಸ್ಥಾನದ ಮುಖ್ಯವಾದ ಭಾಗಕ್ಕೆ ಹೋಗ್ತಾ ಇದ್ದೀವಿ. ನೀವು ಸುತ್ತು ನೋಡಿ ಎಷ್ಟು ದೊಡ್ಡ ಟೆಂಪಲ್ ಕಾಂಪ್ಲೆಕ್ಸ್ ಅಂತ ಇದು. ಆದರೆ ಇಲ್ಲಿ ಉಳಿದಿರೋದು ಈ ಒಂದು ಪಿಲ್ಲರ್ ಮತ್ತೆ 2 ಸ್ಪಿಂಗ್ಸ್ ಮಾತ್ರನೇ. ಅಲ್ಲಿ ಕಾಣ್ತಾ ಇದೆಯಲ್ಲ ಪಿಲ್ಲರ್ನ, ಅದನ್ನ ಪಾಂಪೇಸ್ ಪಿಲ್ಲರ್ ಅಂತ ಕೂಡ ಕರೀತಾರಂತೆ. ಈ ದೇವಸ್ಥಾನ ಕಟ್ಟಿದ ಮೇಲೆ ಸುಮಾರು 600 ವರ್ಷಗಳ ಆದ್ಮೇಲೆ ಅಂತೆ ಆ ಕಂಬ ನಿಲ್ಸಿದ್ದು. ನನ್ನ ಹಿಂದೆ ನಿಮಗೆ ಕಾಣ್ತಾ ಇರ್ಬೋದು 2 ಸ್ಪಿಂಗ್ಸ್ ಇದೆ ಮತ್ತೆ ಒಂದು ಕಂಬ ಇದೆ. ಸ್ಪಿಂಗ್ಸ್ಗೆ ಮತ್ತೆ ಇಲ್ಲಿ ಮೂಗೆ ಡ್ಯಾಮೇಜ್ ಆಗಿದೆ ಪಾಪ. 2300 ವರ್ಷಗಳ ಇತಿಹಾಸ ನಮ್ಮ ಮುಂದೆ. ಈ ಕಂಬ ನೋಡೋಕ್ಕೆ ಸುಮಾರು 20-25 ಮೀಟ್ರ್ ಉದ್ದ ಇದೆ. ಇದು ನೋಡೋಕ್ಕೆ ಒಳ್ಳೆ ರೆಡ್ ಗ್ರಾನೈಟ್ ಥರನೇ ಇದೆ. ಈ ಕಂಬದ ಸುತ್ತಳತೆ ನೋಡಿ, ಮೇಲೆ ಎಷ್ಟು ಸ್ಮೂತಾಗಿ ಪಾಲಿಷ್ ಮಾಡಿದ್ದಾರೆ ಆ ಕಾಲದಲ್ಲಿ. ಅಂದರೆ ನಾವಿವಾಗ ಮಾರ್ಬಲ್ ಟೈಲ್ಸ್ ಹಾಕ್ತೀವಲ್ಲ ಅಷ್ಟು ನೀಟಾಗಿ ಪಾಲಿಷ್ ಮಾಡಿದ್ದಾರೆ. ಯಾರೋ ಸ್ಕೂಲ್ ಮಕ್ಕಳು ಪಾಪ ಟ್ರಿಪ್ ಬಂದಂಗಿದ್ದಾರೆ. ಚಿಕ್ಕ ಮಕ್ಕಳಾಗಿದ್ದಾಗ ಬರೀ ಈ ಥರ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಸ್ಪಿಂಕ್ಸ್ ನೋಡಿ, ಇಲ್ಲೂ ಮೂಗು ಮುರಿದೋಗಿದೆ. ಹಲೋ, ಹಾಯ್, ಹೌ ಆರ್ ಯು? ವಾಟ್ಸ್ ಯುವರ್ ನೇಮ್? ಎಸ್, ವಾಟ್ಸ್ ಯುವರ್ ನೇಮ್? ನೇಮ್, ನಾಮ್. Okay, Yusuf. You? Right. Oh, Ibrahim. Oh, great. Good to meet you. See you. Bye. ಸ್ನೇಹಿತರೆ, ನಾನೀಗ ಮೇಡ್ ಇನ್ ಇಂಡಿಯಾ ಬಜಾಜ್ ಆರಿ ಆಟೋ ಇಳ್ಕೊಂಡು ಇನ್ನೊಂದು ಪ್ಲೇಸ್ ಕಡೆ ಬಂದೆ. ಇದನ್ನು ರೋಮನ್ ಥಿಯೇಟರ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಗ್ರೀಕರ ಮತ್ತು ರೋಮನರ ಕಾಲದಲ್ಲಿ ಈ ಅಲೆಕ್ಸಾಂಡ್ರಿಯಾ ಈಜಿಪ್ಟ್ನ ರಾಜಧಾನಿಯಾಗಿತ್ತು. ಅದೇ ಕಾರಣಕ್ಕೆ ಈ ರೋಮನರು ಮತ್ತು ಗ್ರೀಕರು ಈ ಅಲೆಕ್ಸಾಂಡ್ರಿಯಾ ನಗರವನ್ನು ಎಜುಕೇಷನಲ್ಲಿ, ರಿಲಿಜಿಯನ್ನಲ್ಲಿ ಮತ್ತು ಕಲ್ಚರಲ್ಲಿ ತುಂಬ ಉನ್ನತ ಮಟ್ಟಕ್ಕೆ ತಗೊಂಡೋದ್ರು. ಈ ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯದಲ್ಲಿ ಏನೇನು ಸಾಧನೆಗಳು ಮಾಡಿದ್ರು ಅವರೆಲ್ಲ ಅದನ್ನು ಕೂಡ ಇಲ್ಲಿಗೆ ತಗೊಬಂದರು. ಸೊ ಇದು ನಾವು ನೋಡ್ತಾ ಇರೋದು ಈ ಥಿಯೇಟರ್ ಕಾಂಪ್ಲೆಕ್ಸ್ ಅಂತ. ಇಲ್ಲಿ ಸುಮಾರು ಬಾತ್ ಹೌಸಸ್ ಕಟ್ಟಿದ್ದಾರೆ. ಜೊತೆಗೆ 22 ಆಡಿಟೋರಿಯಂ ಇದೆ ಅಂತೆ. ಆಡಿಟೋರಿಯಮಲ್ಲಿ ಸುಮಾರು 20-22 ಜನ ಸ್ಟೂಡೆಂಟ್ಸ್ ಕೂತ್ಕೋಬೋದಿತ್ತಂತೆ. ಅಂದರೆ ಆ ಕಾಲದಲ್ಲಿ ಕ್ಲಾಸಸ್ ನಡೀತಾ ಇತ್ತು ಇಲ್ಲಿ. ನನ್ನ ಈ ಕಡೆ ಇದೆಲ್ಲ ಆಡಿಟೋರಿಯಮ್ಸ್ ಅಂತೆ, ಇಲ್ಲೇ ಕ್ಲಾಸಸ್ ನಡೀತಾ ಇದ್ದು. ಇದನ್ನು ಎಕ್ಸ್ಕವೇಷನ್ ಮಾಡೋದ್ರಲ್ಲಿ ಮತ್ತು ಪ್ರಿಸರ್ವ್ ಮಾಡೋದ್ರಲ್ಲಿ, ರೆಸ್ಟೋರ್ ಮಾಡೋದ್ರಲ್ಲಿ ಯೂನಿವರ್ಸಿಟಿ ಆಫ್ ವಾರ್ಸಾ, ಪೋಲೆಂಡ್ ಅವರು ತುಂಬಾ ಸಹಾಯ ಮಾಡಿದಾರಂತೆ. ಕೊನೆಗೂ ಈ ಸಣ್ಣ ರೋಮನ್ ಥಿಯೇಟ್ರ್ ಹತ್ರ ಬಂದ್ವಿ. ಸುಮಾರು 150 ಜನ ಕೂತ್ಕೋಬೋದು ಅಷ್ಟೇ. ಬನ್ನಿ ನೋಡೋಣ. ರೋಮನರು, ಗ್ರೀಕರು ಏನು ಮಾಡಿದ್ರು, ಎಂಟ್ರೆನ್ಸಲ್ಲಿ ಈ ಥರ ದೊಡ್ಡ ದೊಡ್ಡ ಪಿಲ್ಲರ್ಸ್ ಇರುತ್ತೆ ನೋಡಿ. ಇದೇ ದ ರೋಮನ್ ಥಿಯೇಟರ್. ಮೇಲೆ ಹೋಗೋ ಕೂಡ ನಮಗೆ ಅನುಮತಿ ಇಲ್ಲ. ಇದೆಲ್ಲ ಕಟ್ಟಿರೋದು ಮಾರ್ಬಲ್ ಕಲ್ಲಲ್ಲಿ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮಾರ್ಬಲ್ ಜೊತೆಗೆ ಗ್ರಾನೈಟ್ ಕೂಡ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ರೆಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನೀವು ಗಮನಿಸಿದ್ರೆ ಇವೆಲ್ಲ ಏನ್ಷಿಯಂಟ್ ರೋಮನ್ ಸಿವಿಲೈಸೇಷನ್ ಕಾಲದ
ಸಿಂಬಲ್ಸ್ ಅಂತೆ. ಇದು ರೋಮನ್ನರು ಕಟ್ಟಿರೋದಕ್ಕೆ ಇದೇ ದೊಡ್ಡ ಪ್ರೂಫ್. ಸ್ನೇಹಿತರೆ, ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಕೈಟಬೆ ಸಿಟಡೆಲ್ ಅಂತ. ನೀವು ಹಿಂದ್ಗಡೆ ಏನು ನೋಡ್ತಾ ಇದ್ದೀರಾ ಅದೇ ಇದು. ಈ ಕೈಟಬೆ ಸಿಟಡೆಲ್ ತುಂಬ ದೊಡ್ಡ ಕೋಟೆ. ಇದನ್ನು ಮೆಡಿಟರೇನಿಯನ್ ತೀರದಲ್ಲಿ ಕಟ್ಟಿದ್ದಾರೆ. ಸ್ನೇಹಿತರೆ, ನೀವೀಗ ನೋಡ್ತಾ ಇರೋದು ಕೈಟಬೆ ಸಿಟಡೆಲ್. ಇದೊಂದು ದೊಡ್ಡ ಕೋಟೆ. ಇಲ್ಲಿ ಯಾರು ಈ ಯುರೋಪಿಯನ್ನರು ಅಥವಾ ಓಟಮನ್ ಎಂಪೈರ್ ಅವರು ದಾಳಿ ಮಾಡಬಾರ್ದು, ಅಲೆಕ್ಸಾಂಡ್ರಿಯಾ ಹಾರ್ಬರ್ಗೆ ಹಾನಿಯಾಗಬಾರ್ದು ಅಂತ ರೀಸನಿಂದ ಇದನ್ನು ಕಟ್ಟಿರೋದಂತೆ. ಈ ಕೋಟೆನೂ ಕಟ್ಟಕ್ಕೆ ಮುಂಚೆ ಇಲ್ಲಿ ಅಲೆಕ್ಸಾಂಡ್ರಿಯಾ ಲೈಟ್ ಹೌಸ್ ಅಂತಿರೋದು. ಆ ಕಾಲದಲ್ಲಿ ಸುಮಾರು 100 ಮೀಟರ್ ಹೈಟ್ ಇರೋದಂತೆ ಆ ಅಲೆಕ್ಸಾಂಡ್ರಿಯಾ ಲೈಟ್ ಹೌಸ್. ಈ ಲೈಟ್ ಹೌಸ್ ಏನ್ಷಿಯಂಟ್ ವಂಡರ್ಸ್ ಆಫ್ ದ ವರ್ಲ್ಡಲ್ಲಿ ಕೂಡ ಒಂದಾಗಿತ್ತು. ಈಗ ಅದು ಉಳಿದಿಲ್ಲ. ಈ ಕೈಟಬೆ ಸಿಟಾಡೆಲ್ ಕಂಪ್ಲೀಟಾಗಿ ಲೈಮ್ ಸ್ಟೋನಿಂದ ಕಟ್ಟಿದಾರಂತೆ. ನೋಡಿ, 500 ವರ್ಷದ ಈ ಕೈಟಬೆ ಸಿಟಡೆಲ್ ಮೆಡಿಟರೇನಿಯನ್ ತೀರದ ಮೇಲೇ ಕಟ್ಟಿದ್ದಾರೆ. ಇದನ್ನು ಮೇಲೆ ಹೋದರೆ ನಾವು ಮೆಡಿಟರೇನಿಯನ್ ಸಮುದ್ರನ ನಾವು ಇಲ್ಲಿಂದ ನೋಡ್ಬೋದು. ಬನ್ನಿ. ಒಂದು ಕಡೆ ಕ್ರೀಮ್ ಕಲರ್ ಇರೋ ಕೋಟೆ, ಇನ್ನೊಂದು ಕಡೆ ಮೆಡಿಟರೇನಿಯನ್ ಸಮುದ್ರ. ಈ ಕೋಟೆಯಿಂದ ಪೂರ್ತಿ ಮೆಡಿಟರೇನಿಯನ್ ಸಮುದ್ರ ಮತ್ತು ಅಲೆಕ್ಸಾಂಡರ್ ನಗರ ಎರಡನ್ನು ಕಂಪ್ಲೀಟಾಗಿ ನೋಡ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿಂದ ಹೇಗೆ ಕಾಣುತ್ತೆ. ತುಂಬ ಪೀಸ್ಫುಲ್ ಆಗಿರೋ ಸಿಟಿ ಇದು ಅಲೆಕ್ಸಾಂಡ್ರಿಯಾ. ಕೈರೋ ಥರ ಗಜಿಬಿಜಿ ಇಲ್ಲ, ಗಲಾಟೆ ಇಲ್ಲ. ಈ ಹಾಂಕಿಂಗ್ ಅಂತೂ ಅಸಲು ಇಲ್ಲವೇ ಇಲ್ಲ. ಇಲ್ಲಿಗೆ ನಮ್ಮ ಅಲೆಕ್ಸಾಂಡ್ರಿಯಾ ಶಾರ್ಟ್ ಟ್ರಿಪ್ ಮುಗೀತು. ಬೆಳಗ್ಗೆ ಬಸ್ 4 ಗಂಟೆ ಲೇಟ್, ಇಲ್ಲಾಂದರೆ ಇನ್ನೂ ಒಂದಷ್ಟು ಪ್ಲೇಸಸ್ ನೋಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.